ಭಾಗ್ಯ ಮನೆಗೆ ಬರ್ತದ್ದಾಗೆ ದುಡ್ಡು ಲಾಸ್ ಆಗ್ತದೆ. ಮನೆಗೆ ಬಂದ ಅತಿಥಿ ಯಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತನ್ವಿ ಡೋರ್ನ ಓಪನ್ ಮಾಡ್ತಿಲ್ಲ. ಮನೆಯವ್ರು ಎಲ್ಲರೂ ಡೋರ್ ಓಪನ್ ಮಾಡಿಸೋಕೆ ಟ್ರೈ ಮಾಡ್ತಾರೆ. ಓಪನ್ ಮಾಡ್ತಾ ಇದ್ದಾಗ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಂತ ಖಾಬ್ರಿ ಬಿದ್ದು ಡೋರ್ ಹೊಡಿಯೋಕೆ ನೋಡ್ತಾರೆ. ಅಷ್ಟರಲ್ಲಿ ತನ್ವಿ ಡೋರ್ ಓಪನ್ ಮಾಡ್ತಾಳೆ. ನಂತರ ನನಗೆ ಎಷ್ಟು ಅವಮಾನ ಆಗ್ತದೆ ಗೊತ್ತಾ, ಎಲ್ಲ ನಮ್ಮ ಬಗ್ಗೆ ಏನು ಮಾತಾಡ್ತಿದ್ದಾರೆ ಗೊತ್ತಾ ಅಂತ ಮೊಬೈಲನ್ನು ಆನ್ ಮಾಡಿ ತೋರಿಸ್ತಾಳೆ. ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾಗ್ಯ ಮತ್ತು ಆದಿ ಮದುವೆ ಓಡ್ತದೆ. ಭಾಗ್ಯ 2 ಮಕ್ಕಳು ಇಟ್ಕೊಂಡು ಆದಿಯನ್ನು ಮದುವೆ ಆದಳು, ಲವ್ ಮಾಡಿದವನ್ನ ಮದುವೆ ಆಗಿ ಗಂಡನ ಜೈಲಿಗೆ ಕಳಿಸಿದ್ಲು ಅಂತೆಲ್ಲ ಮಾತಾಡ್ತಿದ್ದಾರೆ. ಇವಳಿಗೆ ಮದುವೆ ಬೇಕಿತ್ತ, ದುಡ್ಡಿಗೋಸ್ಕರ ಮದುವೆ ಆದಳು, ಹಾಗೆ ಹೀಗೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಕಮೆಂಟ್ ಆಗ್ತಿದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು, ಈ ವಿಡಿಯೋನ ಡಿಲೀಟ್ ಮಾಡಿಸ್ತೀನಿ ಅಂತ ಕುಸುಮವ್ರು ಹೇಳ್ತಾರೆ. ಅಷ್ಟು ಸ್ವಲ್ಪ ಅಲ್ಲ, ಇದು ಸೋಷಿಯಲ್ ಮೀಡಿಯಾ ಲಕ್ಷಾಂತರ ವ್ಯೂಸ್ ಹೋಗಿದೆ, ಮತ್ತು ಸಾವಿರಾರು ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ ಅಂತ ತನ್ವಿ ಹೇಳ್ತಾಳೆ. ನೀವು ಅಮ್ಮನ ಬದುಕನ್ನು ಸರಿಪಡಿಸೋಕೆ ಹೋಗಿ ನಮ್ಮ ಬದುಕನ್ನು ಹಾಳು ಮಾಡಿಬಿಡ್ರಿ, ಜೊತೆಗೆ ಅಮ್ಮ ನೀವು ಇಬ್ಬರು ಕೂಡ ಸ್ವಾರ್ಥಿಗಳಾಗ್ಬಿಟ್ರಿ, ನಮಗೆ ನೋವು ಮಾಡಿಬಿಡ್ರಿ ಅಂತ ತನ್ವಿ ಹೇಳ್ತಾಳೆ. ನಾನು ಹೇಗೆ ಮುಖ ತೋರಿಸ್ಲಿ, ನಾಳೆ ಹೋಗಿ ಎಲ್ಲ ನನ್ನ ಆಡ್ಕೋತಾರೆ ಅಂತ ಕೂಡ ತಿಳಿಸ್ತಾರೆ. ನಂತರ ಇತ್ತ ಕಡೆ ಭಾಗ್ಯ ಮತ್ತು ಆದಿ ಮನೆಗೆ ಬರ್ತದ್ದಾಗನೇ ಕನಿಕಾ ಆಲ್ರೆಡಿ ದೊಡ್ಡ ಸ್ಕೆಚನ್ನೇ ಹಾಕಿದಾಳೆ. ಇನ್ನೇನೋ ಮನೆಗೆ ಬಂದರು ಅಂದ್ಕೊಳ್ಳುವಷ್ಟರಲ್ಲಿ ಅವರ ಜೊತೆಯಾಗಿ ಅನಿತಾ ಅಂತಕ್ಕಂತಹ ಲೇಡಿ ಕೂಡ ಬರ್ತಾರೆ. ವಾಣಿಶ್ರೀ ಅವರು ಅನಿತಾ ಅಂತಕ್ಕಂಥ ಪಾತ್ರವನ್ನು ಮಾಡಿದ್ದಾರೆ. ಅವರು ಬರ್ತದ್ದಾಗೆ ಏನಮ್ಮ ಇದು ನೀನು ಇಲ್ಲಿ ಅಂತ ಕಾಮತ್ ಮತ್ತು ಆದಿ ಕೇಳಿದಾಗ ಬರಲೇಬೇಕಾಗಿತ್ತು, ಬರ್ದೆ ಇನ್ನೇನು ಮಾಡೋಕ್ಕಾಗತ್ತಾ ಅಂತ ಹೇಳಿ ವಿಡಿಯೋನ ತೋರಿಸ್ತಾರೆ. ಅಲ್ಲೂ ಕೂಡ ಆದಿ ಈ ರೀತಿ 2 ಮಕ್ಕಳಿರೋ ತಾಯಿಯನ್ನು ಮದುವೆ ಆಗಿದ್ದಾರೆ, ಅವರ ಗಂಡನನ್ನು ಜೈಲಿಗೆ ಕಳಿಸಿದ್ದಾರೆ ಅಂತ ಒಂದೊಂದು ರೀತಿ ಸುದ್ದಿಯನ್ನು ಮಾತನಾಡ್ತಾರೆ. ಇದರಿಂದಾಗಿ ಅವರ ಒಂದು ಪಾರ್ಟ್ನರ್ಸ್ ಎಲ್ಲ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ಅವ್ರಿಗೆ ಕೋಟಿ ಲಾಸ್ ಆಗುತ್ತೆ ಅಂತ ಕೂಡ ತಿಳಿಸ್ತಾರೆ. ಇದರಿಂದಾಗಿ ಮೀನಾಕ್ಷಿ ಅವರು ಕೆಂಡ ಕಾರಿದ್ರೆ ಇಲ್ಲಿ ಅನಿತಾ ಅವರು ನಮಗೆ ಯಾಕೆ ಈ ರೀತಿ ಅನ್ಯಾಯ ಆಗಬೇಕು, ನೀವು ಮಾಡ್ಕೊಂಡಿರೋ ಎಡವಟ್ಟಿಂದ ನಮಗೆ ಅನ್ಯಾಯ ಆಗ್ತದೆ, ಬಿಕಾಸ್ ನಾವು ಕೂಡ ಷೇರು ಹೋಲ್ಡರ್ಸ್ ಅಲ್ವಾ ಅಂತ ಹೇಳ್ತಾರೆ. ಎಲ್ಲರ ನಷ್ಟವನ್ನು ತುಂಬಿಕೊಡ್ತೀನಿ ಅಂತ ಆದಿ ಹೇಳ್ತಾರೆ. ನಂತರ ಭಾಗ್ಯ ಮತ್ತು ಆದಿ ಮನೆಯನ್ನು ಪ್ರವೇಶ ಮಾಡ್ತಾರೆ. ಭಾಗ್ಯ ಮನೆಗೆ ಬಲಗಾಲಿಟ್ಟು ಒಳಗಡೆ ಬರ್ತಿದ್ದಾಗೆ ಸ್ವಲ್ಪ ಎಡವ ತಕ್ಷಣ ಆದಿ ಇಟ್ಕೋತಾರೆ. ನಂತರ ಕಾಮತ್ತವ್ರು ಬಂದು ಭಾಗ್ಯಕ್ಕೆ ಇದು ನಿಮ್ಮ ಮತ್ತೆ ಸೀರೆ ತೊಗೊಮ್ಮ ಅಂತ ಕೊಟ್ಟಾಗ ಅದನ್ನು ಕನ್ನಿಕಾ ಬೇಕು ಅಂತಲೇ ಹಾಳು ಮಾಡ್ತಾರೆ. ಇದರಿಂದ ಭಾಗ್ಯ ಸಖತ್ತಾಗಿ ಟಕ್ಕರ್ ಕೊಡೋ ಚಾನ್ಸಸ್ ಇದೆ. ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಟ್